ಮಾಮ್, ಯಾರೋ ಬರ್ತಾರೆ ಅಂತ ಇಲ್ಲಿ ಯಾಕೆ ವೇಟ್ ಮಾಡ್ಬೇಕು? ಹಾಲಲ್ಲಿ ಕೂತ್ಕೊಳ್ಳೋಣ ಬನ್ನಿ, ಬರೋರು ಅಲ್ಲಿಗೆ ಬರ್ತಾರೆ. ಏಯ್, ಬರ್ತಿರೋದು ಯಾರು ಅಲ್ಲ, ಗಜ ಬಂಡೆ. ಮನೆಗೆ ಬರ್ತಾ ಇದ್ದಾನ? ನಾನೇನಾದ್ರು ನೋಡಿದ್ರೆ ನಮ್ ಗತಿ ಅಷ್ಟೇ. ನಮ್ಮಿಬ್ರನ್ ಬಿಟ್ಟು ಗಜ ಬಂಡೆನ ಯಾರೂ ನೋಡಿಲ್ಲ. ಗುರುಗಳು ನೋಡ್ಬಿಟ್ರು ತಿಲೋತ್ತಮ. ಏ ಗಂಡ ಸ್ವಾಮಿ, ವಾಟ್ ಅ ಸರ್ಪ್ರೈಸ್! ಏನ್ ಈ ಗೆಟಪ್ಪು? ಚೆನ್ನಾಗಿದೆ. ಎಲ್ಲಿ ತಗೊಂಡ್ರಿ ಪಂಚೆ? ಏಯ್, ಇವಾಗ ಅದೆಲ್ಲ ಬೇಕಿತ್ತ? ಅವನ್ ಬಂದಿರೋ ಕೆಲ್ಸ ಪೂರ್ತಿ ಆಗ್ಬೇಕು. ಏನ್ ಕೆಲ್ಸ? ವಿಶಾಲ್ ಕೈಗೆ ಚೇಳ್ ಕುಕ್ಕಿತಲ್ವಾ ವಲ್ಲಭ? ನೋವು ಹೆಚ್ಚಾಗಿದೆ ಅಂತ ಕಣ್ಣೀರ್ ಆಗ್ತಲ್ಲ ಅಷ್ಟೇನಂತ ಅಮ್ಮ. ಈಗ ನೋವನ್ನ ಹೋಗ್ಲಾಡ್ಸೋದಿಕ್ಕೆ ನಾನು ಬಂದಿರೋದು. ಅದೇನು, ಕೈ ಸರಿ ಹೋದ್ರೆ ನಯನಿ ಮಣಿಕಾಂತ ಪ್ರಾಂತ್ಯಕ್ಕೆ ಯಾಕೆ ಹೋಗ್ತಾಳೆ? ನೋವೇನೋ ಹೋಗುತ್ತೆ, ಅದ್ರ ಜೊತೆಗೆ ನಾಳೆ ಆ ಕೈ ಕೂಡ ಅದ್ರ ಸ್ವಾಧೀನ ಕಳ್ಕೊಂಡ್ಬಿಡುತ್ತೆ ತಿಲೋತ್ತಮ. ಸಮಸ್ಯೆ ತೀವ್ರಗೊಳ್ಳೋವರೆಗೂ ನಯನಿಗೆ ಗಂಡನ ಆರೋಗ್ಯನ ಸರಿ ಮಾಡಬೇಕು ಅನ್ನೋ ಒದ್ದಾಟ ಬರಲ್ಲ. ಹಾಗ್ ಮಾಡ್ಬೇಕು ಅಂತಾನೆ ನಾನು ಈ ವೇಷದಲ್ಲಿ ಬಂದಿದ್ದೀನಿ. ಒಳ್ಳೆ ಕೆಲಸ ಮಾಡ್ದೆ. ನೀವು ಮನೆಗ್ ಬಂದು ಮಾಡ್ಬೇಕಾಗಿರೋ ಕೆಟ್ಟ ಕೆಲ್ಸನ ಶುರು ಮಾಡ್ಕೊಳ್ಳಿ ಬೇಗ. 1 ನಿಮಿಷ ತಿಲೋತ್ತಮ. ನಾನು ಒಳಗಡೆ ಹೋದಾಗ ಯಾರಿಗಾದ್ರೂ ಅನುಮಾನ ಬಂದ್ರೆ ನಿನಗೆ ತೊಂದರೆ ಆಗೋದು. ನಿನ್ನನ್ನ ನಾವು ಬಿಟ್ರೆ ಬೇರೆ ಯಾರೂ ನೋಡಿಲ್ಲ, ಸೊ ಏನು ಪ್ರಾಬ್ಲಮ್ ಆಗಲ್ಲ ಗಜಬಂಡೆ. ಯಾವುದನ್ನು ಹಗುರವಾಗಿ ತಗೋಬಾರ್ದು ತಿಲೋತ್ತಮ. ವಲ್ಲಭ, ಇದನ್ನ ತಗೋ ವಲ್ಲಭ. ಏನ್ ಕಾಯಿ ಇದು? ಏಯ್, ಏನೋ ಒಂದ್ ಕಾಯಿ ಕೊಟ್ಟಿದ್ದಾರೆ, ಮುಚ್ಚಿಟ್ಕೋ. ಹಣ್ಣು ಯಾವಾಗತ್ತೆ ಸ್ವಾಮಿ? ಆ ಕಾಯಿ ಹಣ್ಣಾಗ್ಲಿ ಅನ್ನೋ ಕಾರಣಕ್ಕೆ ನಿನಗದನ್ನ ಕೊಡ್ಲಿಲ್ಲ ವಲ್ಲಭ. ಯಾರಾದ್ರೂ ನನ್ನ ನೋಡಿ ಅನುಮಾನ ಪಡ್ತಾರೆ ಅಂತ ನಿನಗೆ ಅನ್ಸಿದ್ರೆ ಆ ಕಾಯಿನ ನೀನು ಒತ್ತಿದ್ರೆ ಅದರಿಂದ ಬರೋ ರಸ ಅವ್ರ ಕಣ್ಣಿಗೆ ಹಾರಿ ಅರ್ಧ ಗಂಟೆ ಸಮಯ ಅವ್ರಿಗೆ ಸರಿಯಾಗಿ ಕಣ್ಣು ಕಾಣಿಸೋದಿಲ್ಲ. ಈಗ ಓಕೆನಾ ಬ್ರೋ? ನೋವಾಗ್ತಿದ್ಯೋ? ವಿಕ್ರಾಂತ್ ಅವರೇ, ಬಿಟ್ಬಿಡಿ. ನೋವು ಜಾಸ್ತಿ ಆಗ್ತಾನೆ ಇದೆ ಹೊರತು ಕಡಿಮೆ ಆಗ್ತಿಲ್ಲ. ಎಕ್ಸರ್ಸೈಸಸ್ ಮಾಡಿಸಿದ್ರು, ಫಿಸಿಯೋಥೆರಪಿ ಮಾಡಿಸಿದ್ರು ಅದ್ರ ನೋವು ಕಮ್ಮಿ ಆಗಲ್ವಾ? ಯಾವುದೋ ಒಂದ್ ರೀತಿಯಲ್ಲಿ ಕಡಿಮೆ ಆಗ್ಲಿ ಅಂತ ನಾವೆಲ್ಲರೂ ಟ್ರೈ ಮಾಡ್ತಿದೀವಿ. ನೀವೇನ್ ಮಾಡ್ತಿದ್ದೀರಾ? ಬರೀ ಮಾತಾಡ್ತೀರಾ ಅಷ್ಟೇ. ಈ ತರ ಆರೋಪ ಮಾಡ್ತೀರಾ ಅಂತಾನೆ ಎಂಥದ್ದೇ ಚೇಳ್ ಕುಕ್ಕಿದ್ರು ಒಂದೇ ದಿನದಲ್ಲಿ ಅದನ್ನ ವಾಸಿ ಮಾಡುವಂತವ್ರನ್ನ ಕರ್ಸಿದೀನಿ. ಯಾರವ್ರು? ನೋಡೋರ್ಗು ನಿಮ್ಗೆ ಸಮಾಧಾನ ಇಲ್ವಾತೆ? ಅವ್ರೇನಾದ್ರೂ ಭಾವನ್ ನೋವನ್ ಹೋಗ್ಸಿದ್ರೆ ನಮ್ಮ ಅಕ್ಕ ಅವ್ರಿಗೂ 1 ಲಕ್ಷ ಕೊಡ್ತಾಳೆ. ಸುಮ್ಮನ, ಅವ್ರು ಕೊಡೋ ಚಿಕಿತ್ಸೆಗೆ ಬೆಲೆ ಕಟ್ಟಕ್ಕಾಗಲ್ಲ. ಅವ್ರು ಮೊದಲು ಬರ್ಲಿ ಇರು. ಮಾಮ್, ನಿಮ್ಗೆ ಗೊತ್ತಿರೋರೇನಾ? ಇಲ್ಲ ಕಂದ, ಗೊತ್ತಿರೋ ವ್ಯಕ್ತಿ ಆಗಿದ್ರೆ ಇಷ್ಟೊಂದು ತಡ ಮಾಡ್ತಾ ಇದ್ನಾ? ಅವ್ರನ್ನ ಇವ್ರನ್ನ ಕೇಳಿ ಅವ್ರ ಬಗ್ಗೆ ತಿಳ್ಕೊಂಡೆ, ಕರೆಸ್ತಾ ಇದ್ದೀನಿ. ಇಷ್ಟೊತ್ತಿಗೆ ಬರ್ಬೇಕಿತ್ತು. ಬಂದೆ ತಾಯಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಹಾಗಿರ್ಲಿ, ನೀವು ನೋಡೋದಿಕ್ಕೆ ದೇವಸ್ಥಾನದ ಪೂಜಾರಿ ತರ ಇದ್ದೀರಾ, ಆದ್ರೆ ನಮ್ಮ ಅತ್ತಿಗೆ ಮಾತ್ರ ನಿಮ್ಮನ್ನ ವೈದ್ಯರು ಅಂತ ಹೇಳಿದ್ರು. ವಜ್ರ ಅಗ್ರಹಾರದಲ್ಲಿರೋ ಅಮ್ಮವ್ರ ದೇವಸ್ಥಾನದ ಪೂಜಾರಿ ನಮ್ಮ.
ಅದ್ ಕುಕ್ಕದ ಮೇಲೆ ಅದನ್ನ ಹೊಡೆದ್ ಸಾಯಿಸಿದ್ರೆ ನೋವು ಕಡಿಮೆ ಆಗುತ್ತೆ ಅಂತ ಅನ್ಕೊಂಡ್ವಿ, ಆದ್ರೆ ಎಷ್ಟು ಹುಡ್ಕಿದ್ರು ಅದ್ ಕಾಣಿಸ್ಲಿಲ್ಲ. ಮಾಯಾವಿ ಚೇಳು ಚಿಟ್ಕೆಲ್ ತಪ್ಪಿಸ್ಕೊಂಡ್ಬಿಡ್ತು. ಆಮೇಲೆ ಆ ಜಾಗದಲ್ಲಿ ಅಗ್ದು ಆ ಪೆಟ್ಕೆನ ಆಚೆ ತೆಗೆದ್ವಿ. ಸುಮನಾ, ಆ ಡೀಟೇಲ್ಸು ಯಾಕೆ ಮೂರ್ತಿ ಅವ್ರು ಹೇಳ್ತಾ ಇದೆಯಾ? ಅವ್ರ ಸಮಯ ವ್ಯರ್ಥ ಮಾಡಬೇಡ. ಇಲ್ಲಪ್ಪ, ಆ ಪೆಟ್ಟಿಗೆಗೆ ಚೇಳು ಕುಟ್ಕಿರೋದಿಕ್ಕೆ ಏನೋ ಸಂಬಂಧ ಇದೆ. ಅಂದ್ರೆ ಪೆಟ್ಟಿಗೆ ತೆಗಿಯೋದಕ್ಕೋಸ್ಕರನೇ ಚೇಳ್ ಕುಕ್ಕಿದ್ದು ಅಂತೀರಾ? ನಾನ್ ಅವತ್ತೇ ಹೇಳದ್ನಲ್ಲ ಅಕ್ಕ, ಸುಮ್ನೆ ನನ್ ಮೇಲೆ ಕೋಪ ಮಾಡ್ಕೊಂಡೆ. ವಿಶಾಲ, ನೈನಿ, ವಿಶಾಲ, ನೈನಿ, ಏ ವಲ್ಲಭ, ಗುರುಗಳು ಬಂದ್ರು, ನಾವು ಸತ್ತು ಹೋದ್ವಿ. ಗುರುಗಳೇ, ಗುರುಗಳೇ, ನಮಸ್ಕಾರ ಗುರುಗಳೇ. ದಯಮಾಡಿಸಿ ಗುರುಗಳೇ, ಸರಿಯಾದ ಸಮಯಕ್ಕೆ ಬಂದಿದ್ದೀರಾ ನೀವು. ಏನಾಯ್ತು ಗುರುಗಳೇ? ಇದ್ದಕ್ಕಿದ್ದ ಹಾಗೆ ಕಣ್ಣಲ್ಲೇನೋ ಧೂಳು ಬಿದ್ದ ಹಾಗಾಯ್ತು ವಲ್ಲಭ. ಅಯ್ಯಯ್ಯೋ, ಏ ವಲ್ಲಭ, ಗುರುಗಳನ್ನ ಕರ್ಕೊಂಡ್ ಬಂದು ಆ ಸೋಫಾದ ಮೇಲೆ ಕೂರಿಸ್ಬಿಡು. ಸರಿ ಆಯ್ತು ಮಾಮ್, ಬನ್ನಿ ಗುರುಗಳೇ, ಬನ್ನಿ 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 ಬನ್ನಿ. ಹುಷಾರು, ನಿಧಾನ.